ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿದ್ರೆ ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಶಾವಿಗೆ ಉಪ್ಪಿಟ್ಟು ಮಾಡೋದನ್ನು ಹೇಳಿಕೊಡ್ತಾ ಇದ್ದೇನೆ. ಮೊದಲಿಗೆ ಒಂದು ಪಾಕೆಟ್ನಲ್ಲಿ ಇರುವಂಥ ಶಾವಿಗೆಯನ್ನು ತೆಗೆದುಕೊಳ್ಳಬೇಕು ಹಾಗೂ ಗ್ಯಾಸ್ ಸ್ಟವನ್ನು ಆನ್ ಮಾಡಬೇಕು. ಒಂದು ಪ್ಯಾನನ್ನು ಅಥವಾ ಕಡಾಯಿಯನ್ನು ಇಡಬೇಕು. ಇದು ಕಾದ ನಂತರ ಸ್ವಲ್ಪ ಎಣ್ಣೆಯನ್ನು ಅಡುಗೆ ಮಾಡಿದ್ರು ಎಣ್ಣೆಯನ್ನು ಹಾಕಬೇಕು. ಅದು ಕಾದ ನಂತರ ತೆಗೆದುಕೊಂಡಿರುವಂತಹ ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು. ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ಇದನ್ನು ಸ್ಪೂನನ್ನು ತೆಗೆದುಕೊಂಡು ಹುರಿಯಬೇಕು. ಸ್ವಲ್ಪ ಕಂದು ಬಣ್ಣವರೆಗೂ ಶಾವಿಗೆಯನ್ನು ಚೆನ್ನಾಗಿ ಹುರಿಯಬೇಕು. ಇದೇ ಥರ ಸ್ವಲ್ಪ ಕಂದು ಬಣ್ಣವರೆಗೂ ಫ್ರೈ ಮಾಡಿಕೊಳ್ಳಬೇಕು. ಫ್ರೈ ಮಾಡಿದ ನಂತರ ಈ ಥರ ಕಂದು ಬಣ್ಣ ಬರಬೇಕು. ಶಾವಿಗೆ ಎಷ್ಟು ಕಂದು ಬಣ್ಣ ಬರುತ್ತೆ ಅಷ್ಟು ಚೆನ್ನಾಗಿ ಇರುತ್ತೆ ಉಪ್ಪಿಟ್ಟು. ಹಾಗೆಯೇ ನಮಗೆ ಬೇಕಾಗಿರುವಂಥ 2 ಅಥವಾ 3 ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 1 ಉಳ್ಳಾಗಡ್ಡಿ, 1 ಈರುಳ್ಳಿ. ಹಾಗೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಸಣ್ಣದಾಗಿ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಕರಿಬೇವು. ಹುರಿದಿರುವಂಥ ಬಾಣಲೆಯನ್ನು ಮತ್ತೆ ಅದನ್ನೇ ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಅದು ಎಣ್ಣೆ ಸ್ವಲ್ಪ ಕಾಯಬೇಕು. ಕಾದ ನಂತರ ಅದಕ್ಕೆ ಸ್ವಲ್ಪ ಕರಿ ಸಾಸಿವೆಯನ್ನು ಸ್ವಲ್ಪ ಹಾಕಬೇಕು. ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಕಾಳು ಹಾಕಬೇಕು. ಸ್ವಲ್ಪ ಚಟ್ಪಟ್ ಅಂತ ಸೌಂಡ್ ಬರಬೇಕು. ಇದಾದ ನಂತರ ಸ್ವಲ್ಪ ಕರಿಬೇವು ಬೇಕಿಂದ ಸ್ವಲ್ಪ ಚಟ್ಪಟ್ ಅಂತ ಸೌಂಡ್ ಈ ಥರ ಬರಲೇಬೇಕು. ನಂತರ ಕಟ್ ಮಾಡಿಕೊಂಡಿರುವಂಥ ಚಿಕ್ಕದಾಗಿರುವಂಥ ಹಸಿ ಮೆಣಸಿನಕಾಯಿಯನ್ನು ಹಾಕಬೇಕು. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಅಂದರೆ ಸ್ವಲ್ಪ ಹುರಿಯಬೇಕು. ಇದಾದ ನಂತರ ಇದಕ್ಕೆ ಶೇಂಗಾವನ್ನು ಹಾಕಿ, ಯಾಕಂದರೆ ನಾವು ಮೊದಲೇ ಎಣ್ಣೆಯಲ್ಲಿ ಹಾಕಿಲ್ಲ, ಯಾಕಂದರೆ ನಮ್ಮದು ಹುರಿದಿರುವಂಥ ಶೇಂಗಾ ಇದೆ, ಅದಕ್ಕೆ ನಾನು ಎಣ್ಣೆಯಲ್ಲಿ ಹಾಕಿಲ್ಲ. ಹುರಿದಿರುವಂಥ ಶೇಂಗಾ ಇಲ್ಲಾಂದರೆ ಎಣ್ಣೆಯಲ್ಲಿ ಹಾಕಬೇಕು. ಕಟ್ ಮಾಡಿರುವಂಥ ಒಂದು ಈರುಳ್ಳಿಯನ್ನು ಹಾಕಬೇಕು. ಹುರಿದಿರುವಂಥ ಶೇಂಗಾ ಇಲ್ಲದಿದ್ದರೆ ಎಣ್ಣೆಯಲ್ಲಿ ಹಾಕಿದರೆ ಅದು ಹುರಿಯುತ್ತೆ. ಹುರಿದಿರುವಂಥ ಶೇಂಗಾ ಇದನ್ನು ಮೊದಲು ಎಣ್ಣೆಯಲ್ಲಿ ಹಾಕಿದ್ದೇನೆ. ನಂತರ ಇದು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಕಂದು ಬಣ್ಣ ಬರೋವರೆಗೂ ಫ್ರೈ ಆಗಬೇಕು. ನಂತರ ಇದಕ್ಕೆ 2.5 ಗ್ಲಾಸಷ್ಟು ನೀರನ್ನು ಹಾಕಿಕೊಳ್ಳಬೇಕು. ನೀರು ಕುದಿಯುತ್ತಿರುವಾಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಸ್ವಲ್ಪ ಅಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರ ಇದಕ್ಕೆ ಸಕ್ಕರೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು. ಮೇಲೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ನೀರು ಕುದಿಯುತ್ತಿರಬೇಕು. ಚೆನ್ನಾಗಿ ಈ ಥರ ಕುದಿಯಬೇಕು. ಕುದಿಯುತ್ತಿರುವಾಗ ಹುರಿದಂತಹ ಶಾವಿಗೆಯನ್ನು ನೀರಿನಲ್ಲಿ ಹಾಕಬೇಕು. ಹಾಗೆ ಸ್ವಲ್ಪ ತಿರುಗಿಸಿ ಒಂದು ಪ್ಲೇಟನ್ನು ಮುಚ್ಚಬೇಕು. ಮುಚ್ಚಿ ಒಂದು 5 ನಿಮಿಷ ನಂತರ ಮತ್ತೆ ತಿರುಗಿಸಬೇಕು. ಈ ಥರ ಚೆನ್ನಾಗಿ ಕುದಿಯಬೇಕು ಶಾವಿಗೆ. ಒಂದು 5-10 ನಿಮಿಷದಲ್ಲಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗುತ್ತೆ. ಈ ಥರ ಇವಾಗ ನೋಡಿ ಶಾವಿಗೆ ಉಪ್ಪಿಟ್ಟು ರೆಡಿ. ಸಿಂಪಲ್ಲಾಗಿ ಮನೆಯಲ್ಲಿ ಮಾಡಬೇಕಂತಹ ಶಾವಿಗೆ ಉಪ್ಪಿಟ್ಟನ್ನು ಹೇಳ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್